ನಾನು ಹೇಳೋ ಒಂದು ಕತೆ, ಇದು ರಾಜನ ಕತೆ. ಆ ರಾಜ ಕರ್ನಾಟಕದಿಂದ ಗೋದಾವರಿ ತನಕ ಹೆಸರು ಮಾಡಿರ್ತಾರೆ. ಆ ರಾಜನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಒಂದು ಸಣ್ಣ ತಪ್ಪು ಮಾಡ್ತಾನೆ. ಊರಿನ ಜನತೆ ಬಂದು ರಾಜರಿಗೆ ವಿಷಯ ತಿಳಿಸ್ತಾರೆ. ರಾಜರೇ ನೋಡಿ, ನಿಮ್ಮ ಮಗ ಈ ರೀತಿ ತಪ್ಪು ಮಾಡಿದ್ದಾನೆ ಅಂತೇಳಿ. ಆ ರಾಜರು ಕೋಪಿಸ್ಕೊಂಡು, ನನ್ನ ಮಗ ಈ ರೀತಿ ತಪ್ಪು ಮಾಡದ್ನ ಅಂತೇಳಿ ಆ ರಾಜ ತನ್ನ ಮಗನಿಗೇನೆ ದಂಡನೆಗೆ ಶಿಕ್ಷೆಗೆ ಗುರಿ ಮಾಡ್ಬಿಡ್ತಾರೆ. ಊರಿನ ಜನತೆ ಅಯ್ಯೋ ಶಿವನೇ, ತನ್ನ ಮಗನಿಗೆ ಮರಣದಂಡನೆ ಗುರಿಪಡಿಸ್ಬಿಟ್ರಲ್ಲ ಅಂತೇಳಿ ಊರಿನ ಜನತೆ ಬಹಳ ತುಂಬಾ ವೇದನೆ ಪಟ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ. ಸರಿ, ಆ ಒಂದು ಬರುವಂತ ಒಂದು ಸನ್ನಿವೇಶ, ಈ ಕತೆ ಕೇಳೋರು ಪ್ರತಿ ಒಬ್ಬರಿಗೂ ಕೊನೆಯವರೆಗೂ ಕೇಳಿದ ನಂತರ ಈ ಕಥೆನಲ್ಲಿ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟು ಅದ್ಭುತವಾಗಿದೆಯಾ ಈ ಕತೆ ಅಂತೇಳಿ ನಿಮಗೆ ಕೆಲವು ಅನ್ನಕ್ಕಿಡ್ತಾರೆ. ಅನ್ನಕ್ಕಿಡಿದ ತಕ್ಷಣ ಅನ್ನಾಗಲ್ಲ, ನೋಡ್ತಾ ಇರ್ತಾರೆ ಬೆಂದಿದ್ಯಾ ಅಲ್ವಾ ಅಂತ. ಹಾಗೆ ಈ ಕತೆ ನೀವು ಕೊನೆಯಲ್ಲಿ ನಿಮಗೆ ಮನಸ್ಸಿಗೆ ನೋವಾಗುತ್ತೆ. ಅಷ್ಟು ಅದ್ಭುತವಾಗಿದೆ ಕತೆ, ಕೇಳಿ. ಅಮೋಘ ವರ್ಷ ರೂಪತುಂಗ ಸಂದರ್ಭ, ಕಾವೇರಿಯಿಂದ ಗೋದಾವರಿಯ ತನಕ ಕರ್ನಾಟಕವನ್ನು ವಿಸ್ತರಿಸಿದ ಕೀರ್ತಿ, ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ರೂಪತುಂಗನದು. ನ್ಯಾಯ, ನೀತಿ, ಧರ್ಮ ಪಾಲನೆಗಳನ್ನೇ ತನ್ನ ಉಸಿರನ್ನಾಗಿಸಿಕೊಂಡಿದ್ದ ಅವನ ಬದುಕಿನಲ್ಲಿ ಒಂದು ಹೃದಯ ಕಲಕುವ ಅಘಟಿತ ಘಟನೆಯೊಂದು ಜರುಗಿತು. ಆತನ ಮಗ ರಾಷ್ಟ್ರಕೂಟ ಸಿಂಹಾಸನವನ್ನು ಏರಬೇಕಾದ ಕೃಷ್ಣ ದೇಶ ದ್ರೋಹದ ಅಪರಾಧವನ್ನು ಒತ್ತು ನಿಂತನು. ಮಗ ಅಪರಾಧಿ, ತಂದೆ ನ್ಯಾಯಮೂರ್ತಿ. ಅಪರಾಧಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದನು. ಜನತೆ ಅಯ್ಯೋ ಎಂದು ಬಿಸಿಗಂಬನಿ ಸೂಸಿತು. ರಾಜ ಅಂತಃಪುರಕ್ಕೆ ಬಂದಿದ್ದಾನೆ, ಹಾಗವನಲ್ಲಿ ಅರಸನಾಗಿಲ್ಲ, ಕೃಷ್ಣನ ತಂದೆಯಾಗಿ ವಿಚಾರ ಮಾಡಲು ತೊಡಗುತ್ತಾನೆ. ಅಯ್ಯೋ ದುರ್ವಿಧಿಯೇ, ಅಧಿಕಾರವೆಂಬುದೊಂದು ಮುಳ್ಳಿನ ಹಾಸಿಗೆ ಎಂಬ ಸುಳ್ಳುಡಿ ಕಟು ಸತ್ಯವಾದದ್ದು. ಕೇವಲ ಯಲೋಕದ ಸುಖಕ್ಕಾಗಿ ರತ್ನ ಸಿಂಹಾಸನಕ್ಕೆ ಅಂಟಿಕೊಂಡು ಭಗವಂತನನ್ನು ಕಾಡಿ ಬೇಡಿ ಪಡೆದ ಏಕೈಕ ಪುತ್ರ ಈ ರಾಷ್ಟ್ರಕೂಟದ ವಂಶದ ದಿನಕರನನ್ನು ಮರಣದಂಡನೆಗೆ ಗುರಿ ಮಾಡಬೇಕಾಗಿ ಬಂತೆ. ಯಾವ ಮಗನನ್ನು ಯಾವ ಕರಗಳಿಂದ ಜೋಕೆ ಮಾಡಿ ಬೆಳೆಸಿ ರಾಷ್ಟ್ರಕೂಟರ ಕುಲೋತುಂಗನಾಗುವನೆಂದು ಪಾಲಿಸಿದೆನೋ, ಇಂದು ಅದೇ ಕರಗಳಿಂದ ಮಗನಿಗೆ ಮರಣದಂಡನೆಯ ಶಿಕ್ಷೆಯ ಬರಹ ಬರೆಯುವ ಅಘಟಿತ ದುರ್ಬರ ಘಟನೆಯು ಮುಂದೆ ಯಾವ ತಂದೆಯ ಪಾಲಿಗೂ ಬಾರದೇ ಇರಲಿ. ಜಗತ್ತಿನ ಅಖಿಲ ಪಕ್ಷಿ ಪ್ರಾಣಿಗಳು ಪುತ್ರ ವಾತ್ಸಲ್ಯಕ್ಕಾಗಿ ತಮ್ಮ ಜೀವವನ್ನೇ ಸವಿಸುವ ದೃಶ್ಯವನ್ನು ಕಂಡ. ಧರ್ಮ ಸಿಂಹಾಸನಕ್ಕೆ ಅಂಟು ಬಿದ್ದ ದೊರೆಯೇ, ಈ ಅಮೋಘ ವರ್ಷ ರೂಪತುಂಗ ತನು ಜನನನ್ನು ಉಳಿಸಿಕೊಳ್ಳುವ ವಾತ್ಸಲ್ಯವಿಲ್ಲದೆಯೇ ಹೋಯಿತೆ. ನ್ಯಾಯಮೂರ್ತಿ ಪೊರೆ ಎಂದು ಕಾಲ್ಪಿಡಿದು ಬೇಡಿದ ಸೊಸೆಯ ಮಾಂಗಲ್ಯವನ್ನು ಉಳಿಸಲಾರದಷ್ಟು ಕಟುಕನಾದನಿ. ಅಹಿಂಸ ಕ್ಷಮಗುಣದಿಂದ ಬಾಳುವ ಸಂಕಲ್ಪ ಮಾಡಿದ ಜಿನೇಶನ ಭಕ್ತನಾದ ನಾನು ಈ ಬಾಳ ದೀಪವನ್ನು ನುಚ್ಚು ನೂರು ಮಾಡುವ ಗಾಪನಾದಿನಿ. ಬೇಡ ತಂದೆ ಮಕ್ಕಳ ವಿರಶ ಉಂಟು ಮಾಡುವ ಈ ರಾಜ್ಯ ಲಕ್ಷ್ಮಿಯ ಸಾವಾಸವೇ ಬೇಡ. ದುಃಖದಿಂದ ಮಗನೇ ಕೃಷ್ಣ, ಮಗನೆಂಬ ಮಮಕಾರ ಮರೆತು ನ್ಯಾಯವೆಂಬ ತಕ್ಕಡಿಡಿದು ನಿನ್ನ ಪ್ರಾಣವನ್ನು ಅದಂಕನಿಗೆ ಒಪ್ಪಿಸಿದೆ. ಈ ಕಟುಕ ತಂದೆಯನ್ನು ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ಏನು ವಿಚಾರ ಮಾಡುತ್ತಿರುವೆ? ನಾನೀಗ ಕೇವಲ ಕೃಷ್ಣನ ಪಿತನೆ ಅಲ್ಲ, ಅಖಂಡ ಕರ್ನಾಟಕ ಸಿಂಹನಾದೀಶ್ವರ ಲಲಂ ಶ್ರೀ ಅಮೋಘ ವರ್ಷ ರೂಪತುಂಗ ಪ್ರಭು. ಈ ನಾಡಿನಲ್ಲಿ ಇರುವ ಸರ್ವ ಪ್ರಜೆಗಳು ನನ್ನ ಪುತ್ರರೇ, ನಾನವರೆಲ್ಲರಿಗೂ ತಂದೆ. ದೇಶದ ಹಿತವೇ ದೊರೆಯ ನೋಪ್ರಿ. ಪ್ರಜಾಪಾಲನೆಯಂತೆ ಪ್ರಜಾಪಾಲನೆಯು ಅವನ ಅಧ್ಯಾಯ, ಅವನ ಕರ್ತವ್ಯ. ರಾಜನಾದವನು ಎಂದೂ ಸ್ವಾತಂತ್ರ್ಯನಲ್ಲ, ಧರ್ಮಶಾಸ್ತ್ರದ ದಾಸ, ನ್ಯಾಯ ದೇವತೆಯ ಸೂತ್ರಧಾರ. ಕೃಷ್ಣ ನನ್ನ ಪಿತ್ರನಿರಬಹುದು, ಆದ್ದರಿಂದ ಆತ ರಾಜದ್ರೋಗಿ, ಪ್ರಜಾಪೀಡಕ, ನಾಡಕೋಟೆಯನ್ನೇ ಛಿದ್ರಗೊಳಿಸಲು ಮಂಗೀ ಶಂಕರಗಣರ ದುಷ್ಟಕೂಟದಲ್ಲಿ ಕೂಡಿ ಮೆರೆದವನು. ಇವನಿಗೆ ವಿಧಿಸಿರುವ ಮರಣದಂಡನೆ ನ್ಯಾಯ ಸಮ್ಮತವಾದದ್ದು, ಧರ್ಮ ಸಮ್ಮತವಾದದ್ದು. ರಾಷ್ಟ್ರಭಕ್ತ ಉಳ್ಳ ರಾಜ ಮೊದಲು ಪ್ರಕಟಿಸಬೇಕಾದದ್ದು.
ರಾಷ್ಟ್ರಭಕ್ತ ಉಳ್ಳ ರಾಜ ಮೊದಲು ಪ್ರಕಟಿಸಬೇಕಾದದ್ದು ನನ್ನ ಕೃಷ್ಣ, ನನ್ನ ಪುತ್ರ ಇರಬಹುದು ರಾಜದ್ರೋಗಿ, ಪ್ರಜಾಪೀಡಕ, ನಾಡಕೋಟೆಯನ್ನೇ ಛಿದ್ರಗೊಳಿಸಲು, ಮಂಗೀ ಶಂಕರ ಗಣರ ದುಷ್ಟಕೂಟದಲ್ಲಿ ನಾಡಕೋಟೆಯನ್ನೇ ಛಿದ್ರಗೊಳಿಸಲು ಸಿದ್ಧರಾದ ಇವನಿಗೆ ವಿಧಿಸಿರುವ ಮರಣದಂಡನೆ ನ್ಯಾಯಸಮ್ಮತವಾದದ್ದು, ಧರ್ಮಸಮ್ಮತವಾದದ್ದು. ರಾಷ್ಟ್ರಭಕ್ತ ಉಳ್ಳ ರಾಜ ಮೊದಲು ಪ್ರಕಟಿಸಬೇಕಾದದ್ದು ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಈ ಕತೆ ನಿಮ್ಮೆಲ್ರಿಗೂ ಬಹಳ ಇಷ್ಟ ಆಗುವಂಥ ಕತೆ. ಕೊನೆಯವರೆಗೂ ಕೇಳಿ ತಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಜೈ ಕರ್ನಾಟಕ ಮಾತೆ.